ಜಯಗೋ ಸಾಕು ಎಲ್ಲರೂ ಜರ महाकाली भगवान बुद्ध ಪ್ರಪಾದಕರಾನುಮತಿ ಭಾರತ ಶಂಶಾನಗರದಲ್ಲಿ ಬಾಬಾ ಸಾಹೇಬರ ಮೂರ್ತಿಯನ್ನು ನಾವು ಕೂರಿಸಿದ್ದೀವಿ. ಶಂಶಾನಗರ ಬಾವಿ ಮಂದಕಳ್ಳಿ ಎಲ್ಲ ಜನ ಕುಂತು ಖುಷಿ ನಾವು ಓಪನಿಂಗ್ ಮಾಡತ್ತಿದ್ದೀವಿ. ಬೀದರ್ ಜನ ಎಲ್ಲರೂ ಎಲ್ಲ ಜನರು ಸಾರ್ವಜನಿಕರಾಗಿ ಬರಬೇಕಂತೇಳಿ ನಾನು ಕಳಕಳಿಯಲ್ಲಿ ಹೇಳ್ತೀನಿ. ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಣಕಮಲಗಳಿಗೆ ವಂದಿಸುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಸ್ಥಳ ಬುದ್ಧಭೂಮಿ ಶಂಶೀರ್ ನಗರ್ ತಾಲೂಕಾ ಜಿಲ್ಲಾ ಬೀದರ್ ದಿನಾಂಕ 14/12/2025 ಸಮಯ 12:30 ಗಂಟೆಗೆ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಮೆ ಅನಾವರಣ ಇದಕ್ಕೆ ಉದ್ಘಾಟಕರು ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು, ಉರಿಲಿಂಗ ಪೆದ್ದೆ ಮಠ ಮೈಸೂರು. ದಿವ್ಯ ಸಾನ್ನಿಧ್ಯ ಪೂಜ್ಯ ಭಂತೆ ಸಂಘಜ್ಯೋತಿ ಬುದ್ಧಭೂಮಿ ಶಂಶೀರ್ ನಗರ ಮತ್ತು ಇನ್ನೊಬ್ಬರು ಭಂತೆ ಧಮ್ಮರತನ್ ಬುದ್ಧಭೂಮಿ ಶಂಶೀರ್ ನಗರ. ದಿನಾಂಕ 14/12/2025 ಬುದ್ಧಭೂಮಿ ಶಂಶೀರ್ ನಗರ ಬೌಗಿ ಮೌಂಟ್ ತಾಲೂಕಾ ಜಿಲ್ಲಾ ಬೀದರ್. ಡಾಕ್ಟರ್ ಸಂವಿಧಾನ ಶಿಲ್ಪಿ ಬೋಧಿಸತ್ವ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿಮೆ ಅನಾವರಣಗೊಳಿಸಲು ಕರ್ನಾಟಕ ರಾಜ್ಯದ ನಾಡಿನ ನೆಚ್ಚಿನ ನಾಯಕರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಸಚಿವರು, ಸಂಸದರು, ಶಾಸಕರು, ಸಮಾಜದ ಗಣ್ಯ ವ್ಯಕ್ತಿಗಳು, ಪ್ರಗತಿಪರ ಚಿಂತಕರು ಇತರರು ಭಾಗವಹಿಸುತ್ತಿದ್ದಾರೆ. ಕಾರಣ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರು, ಬಂಧುಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಈ ಕಾರ್ಯಕ್ರಮದ ಮುಖಾಂತರ ನಾನು ಬೌದ್ಧಾಭಿಮಾನಿಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಭಿಮಾನಿಗಳಲ್ಲಿ ಈ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಶಂಶೀನಗರ ಬುದ್ಧಭೂಮಿಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಈ ವೇದಿಕೆ ಮುಖಾಂತರ ಕಳಕಳಿ ಮನವಿ ಮಾಡ್ತೇನೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 12ನೇ ಅಡಿ ಎತ್ತರದ ಒಂದು ಪ್ರತಿಮೆಯನ್ನು ಶಂಶೀರ್ ನಗರ್ ಬುದ್ಧ ವಿಹಾರದಲ್ಲಿ ಕೂರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಲಿದ್ದ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಉರ್ಲಿಂಗ್ ಪೆದ್ದಿಮಠ ಇವರು ಬೀದರ್ ಶಂಶೀರ್ ನಗರ್ ಗ್ರಾಮಕ್ಕೆ ಆಗಮಿಸುತ್ತಲಿದ್ದಾರೆ. ಶಂಶೀರ್ ನಗರ್ ಗ್ರಾಮದಲ್ಲಿ ಮುಂಜಾನೆ ಬೆಳಗ್ಗೆ 11 ಗಂಟೆಯಿಂದ ಶಂಶೀರ್ ನಗರ್ ಕಮಿಟಿ ಹಾಲ್ಯದಿಂದ ಬೌದ್ಧ ವಿಹಾರವರೆಗೆ ಪಥಸಂಚಲನ ನಡೀತಾ ಇದೆ. ಮತ್ತು ತದನಂತರ 12:30 ಗಂಟೆಗೆ ಏನು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇವೆ. ತಾವೆಲ್ಲರೂ ಈ ಬೀದರ್ ಜನತೆಯ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ನಮ್ಮ ಪ್ರಗತಿಪರ ಚಿಂತಕರು ಮತ್ತು ನಮ್ಮ ಎಲ್ಲ ಓಣಿಯ ಹಿರಿಯರು, ಅಣ್ಣ ತಮ್ಮದಿರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ನನ್ನ ಹೆಸರು ರಾಜ್ಕುಮಾರ್ ಜ್ಯೋತಿ, ಶಂಶೀರ್ ನಗರ್ ಬೌದ್ಧ ವಿಹಾರ್ ಸದಸ್ಯನಾಗಿ ಮಾತನಾಡುತ್ತಿದ್ದೇನೆ. ಭಗವಾನ್ ಬುದ್ಧ ಬೋಧಿಸತ್ವ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಪಾದಗಳಿಗೆ ವಂದಿಸುತ್ತಾ ಈ ನಮ್ಮ ಬೀದರ್ ಜಿಲ್ಲೆಯ ಬುದ್ಧ ಭೀಮ ಅಭಿಮಾನಿಗಳು ತಿಳಿಸೋದೇನೆಂದರೆ, ಇದೇ ಬರುವ 14 ಡಿಸೆಂಬರ್ ರವಿವಾರದಂದು ಶಂಶೀರ್ ನಗರ್ ಬುದ್ಧಭೂಮಿ ಶಂಶೀರ್ ನಗರದಲ್ಲಿ ಅತಿ ಸುಂದರವಾದ 12 ಫೀಟಿನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಒಂದು ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಆಗಮಿಸುತ್ತಿದ್ದಾರೆ. ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಬಂತೆ ಸಂಘಜ್ಯೋತಿಯವರು ವಹಿಸಲಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಮತ್ತು ಇನ್ನಿತರ ಜನಪ್ರತಿನಿಧಿಗಳು, ನಮ್ಮ
ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮತ್ತು ಮಾಜಿ ಶಾಸಕರು, ಮಾಜಿ ಸಚಿವರಾದ ಜನಪ್ರಿಯ ಮಾಜಿ ಸಚಿವರಾದ ನಮ್ಮ ಬಂಡೆಪ್ಪ ಕಾಶಂಪುರಿ, ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು ಮತ್ತು ನಮ್ಮ ಸಂಘಟನೆಯ ಎಲ್ಲ ಹಿರಿಯ ಹೋರಾಟಗಾರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಗ್ರಾಮದ ಮತ್ತು ಎಲ್ಲ ಹಳ್ಳಿಯಿಂದ ಎಲ್ಲರಿಗೆ ಕೈಮುದ್ದಿ ಕೇಳ್ಕೊಳ್ಳೋದೇನೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೇನೆ. ನಾನು ರಮೇಶ್ ಮಂದಕನಹಳ್ಳಿ.